صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮಗರಿಬಿನ ನಂತರ ನಿಮ್ಮ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಬೇಡಿ. ಕಾರಣ ಕೇಳಿದರೆ ನೀವು ಅಚ್ಚರಿಯಾಗಬಹುದು. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲಾ ತುರ್ಸಿಲು ಫವಾಶಿಯಕುಂ ವಸ್ವಿಬಿಯಾನಿಕುಂ, ನಿಮ್ಮ ಮಕ್ಕಳನ್ನು ಅದೇ ರೀತಿ ನೀವು ಸಾಕುವಂತಹ ಸಾಕು ಪ್ರಾಣಿಗಳನ್ನು ನೀವು ಕಳುಹಿಸಬೇಡಿ. ಇಜಾ ಗಾಬತಿ ಶಂಸು, ಸೂರ್ಯ ಅಸ್ತಮಿಸಿದ ನಂತರ ಅಂದರೆ ಮಗರಿಬಿನ ನಂತರ ನೀವು ಕಳುಹಿಸಬೇಡಿ. ಹತ್ತಾ ತಜ್ಹಬ ಫಹ್ಮತುಲ್ ಇಶಾ, ಫಹ್ಮತುಲ್ ಇಶಾ ಮುಗಿಯುವವರೆಗೆ ಅಂದರೆ ಇಶಾನ ಪ್ರಾರಂಭ ಆಗುವವರೆಗೂ, ಅಂದರೆ ಈ ಮಗರಿಬ್ ಇಶಾ ನಡುವೆ ಇರುವಂತಹ ಸಮಯ, ಆ ಸಮಯದಲ್ಲಿ ನೀವು ಮಕ್ಕಳನ್ನು ಅಥವಾ ನೀವು ಸಾಕುವಂತಹ ಸಾಕು ಪ್ರಾಣಿಗಳನ್ನು ಮನೆಯಿಂದ ಹೊರಗೆ ಕಳುಹಿಸಬೇಡಿ. ಯಾತಕ್ಕೋಸ್ಕರ ಹಾಗೆ ಕಳುಹಿಸಬಾರದು ಎಂದರೆ, ಇನ್ನ ಶಯಾತೀನ ತಂಬಇಸು, ಆಚೆ ಈಚೆ ಓಡಾಡುತ್ತಾ ಇರುತ್ತಾನೆ. ಆ ಸಂದರ್ಭದಲ್ಲಿ ಯಾರಾದರೂ ಮಕ್ಕಳೋ ಅಥವಾ ಜೀವಿಗಳೋ ಶೈತಾನ್ನ ಮುಂದೆ ಸಿಕ್ಕರೆ ಅವರಿಗೆ ಅದರ ತೊಂದರೆಗಳು ಕಾಣಲು ಸಾಧ್ಯ, ಅದೇ ರೀತಿ ಅವರಲ್ಲಿ ಭಯ ಉಂಟಾಗಲು ಸಾಧ್ಯತೆ ಇದೆ. ಆದ್ದರಿಂದ ಇದಾ ಗಾಬತಿ ಶಂಸು ಹತ್ತಾ ತಜ್ಹಬು ಫಹ್ಮತುಲ್ ಇಶಾಯಿ, ಮಗರಿಬಿನಿಂದ ಇಶಾಯಿನವರೆಗೆ ಇರುವಂತಹ ಸಮಯ, ಆ ಸಮಯದಲ್ಲಿ ಶೈತಾನ್ ಆತನು ಆಚೆ ಈಚೆ ಓಡಾಡುವಂತಹ ಸಮಯವಾಗಿದೆ ಎಂದು ನಾವಿಲ್ಲಿ ತಿಳಿಯಬೇಕಾದದ್ದು. ನಮಗೆ ಕಾಣಲು ಸಾಧ್ಯವಾಗದಂತಹ ಸಂಗತಿಗಳು ಸಣ್ಣ ಸಣ್ಣ ಮಕ್ಕಳಿಗೆ ಕಾಣಲು ಸಾಧ್ಯವಾಗುತ್ತದೆ, ಅದೇ ರೀತಿ ಪ್ರಾಣಿಗಳಿಗೆ ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ ಶೈತಾನ್ನ ಓಟಗಳೆಲ್ಲವೂ ಕೂಡ ಆಚೆ ಈಚೆ ಹೋಗುವಂತಹ ಆ ಒಂದು ಸಂಗತಿ ಅದು ಕೆಲವೊಮ್ಮೆ ನಮಗೆ ಕಾಣಲ್ಲ, ಆದರೆ ಮಕ್ಕಳಿಗೆ ಕೆಲವೊಮ್ಮೆ ಅದರ ದರ್ಶನವಾಗಬಹುದು. ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ಭಯ ಉಂಟಾಗಿ ಮತ್ತೆ ಅವರು ಜೀವನದಲ್ಲಿ ಮಾತನಾಡದಂತಹ ನಡೆಯದಂತಹ ಸ್ಥಿತಿಗೆ ಅವರು ತಲುಪಲು ಸಾಧ್ಯತೆ ಇದೆ. ಆದ್ದರಿಂದ ಅಂತಹ ಒಂದು ಅವಸ್ಥೆ ಬರದಂತೆ ನೋಡಿಕೊಳ್ಳಬೇಕಾದುದು ಪ್ರತಿಯೊಂದು ಪೋಷಕರಾಗಿದ್ದಾರೆ. ಆದ್ದರಿಂದ ಮಕ್ಕಳನ್ನು ಮಗರಿಬ್ ಇಶಾ ನಡುವಿರುವಂತಹ ಸಮಯದಲ್ಲಿ ಮನೆಯಿಂದ ಹೊರಗೆ ಕಳುಹಿಸಬೇಡಿ. ಎಲ್ಲಾದರೂ ಕಳುಹಿಸಬೇಕಿದ್ದರೆ ಮಗರಿಬ್ಗಿಂತ ಮುಂಚೆ ಅವರನ್ನು ಕಳುಹಿಸಿ, ಅಲ್ಲಿಂದ ಮತ್ತೆ ಬರಬೇಕಾದರೆ ಇಶಾ ನಮಾಜಿನ ನಂತರ ಬನ್ನಿ ಎಂದು ಅವರೊಂದಿಗೆ ಹೇಳಿ. ಈ ಒಂದು ಸಮಯದಲ್ಲಿ ಮನೆಯಿಂದ ಹೊರಗೆ ಕಳುಹಿಸುವಂತಹ ಸ್ವಭಾವ ಯಾವುದೇ ಪೋಷಕರಿಗೂ ಇರಬಾರದು. ಮಕ್ಕಳನ್ನು ಆ ರೀತಿ ನಾವು ನೋಡಿಕೊಳ್ಬೇಕು. ಇಲ್ಲದಿದ್ದರೆ ಮಕ್ಕಳಲ್ಲಿ ಕೆಟ್ಟ ಸ್ವಭಾವಗಳು, ಕೆಟ್ಟ ಮಾತುಗಳು, ಕೆಟ್ಟ ಕೃತ್ಯಗಳು ಅವರ ಜೀವನದಲ್ಲಿ ಕಾಣಲು ಸಾಧ್ಯ ಎಂದು ವಿದ್ವಾಂಸರವರ ಗ್ರಂಥಗಳಲ್ಲಿ ವಿವರಿಸಿದ್ದು ಕಾಣಬಹುದು. ಅಲ್ಲಾಹ ನಮ್ಮೆಲ್ಲರ ಮಕ್ಕಳನ್ನು ಸ್ವಾಲಿಹಿಗಳಾದ ಮಕ್ಕಳಲ್ಲಿ ನಮ್ಮನ್ನು ಅಲ್ಲಾಹನ ಸ್ವಾಲಿಹಿಗ ವಿಭಾಗದಲ್ಲಿ, ಸಜ್ಜನರ ವಿಭಾಗದಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.